ನಿಂದು ಕನೆಕ್ಷನ್ ಹತ್ತಂಗಿಲ್ಪ ನಿನ್ ಜೋಡಿ ಫೋನ್ ಮಾಡ್ಬೇಕಂದ್ರ ಅದು ಸಿಸ್ಟಮ್ ಕರೆಕ್ಟ್ ಇಲ್ಪ ನಮಗೆ ಲೈಕ್ ಹಂಗಿಲ್ವಲ್ಲ ಯಾವತ್ತಂತ ಕೇಳಿಲಿ ಈ ಅದು ಕೊಲಾಬ್ರೇಷನ್ ಇತ್ತಪ್ಪ ಅಂದ್ರೆ ಕೊಲಾಬ್ರೇಷನ್ ಕರೆಕ್ಟ್ ಮಾಡ್ಬೇಕು ಇಲ್ಲ ಮಾಡಬಾರ್ದು ಸಿಂಪಲ್ ಹೇಳ್ತಾನ ನಡಕಿನವ್ರು ತಂದ್ರೆ ಸುಮ್ ಕಾಲಿಪಿಲ್ಲ ಕೆಲಸ ಹಂಗಿಲ್ಲವು ನಾವೊಂದು ವಿಚಾರ ಮಾಡ್ಬೇಕು ನೀವೊಂದು ವಿಚಾರ ಮಾಡ್ಬೇಕು ಅವ್ರೊಂದು ವಿಚಾರ ಮಾಡ್ಬೇಕು ಯಾಕೆ ಸುಮ್ಮನೆ ಅದು ಕಾಲಿಪಿಲಿ ನಿಂದು ಅದು ಅಲ್ಲ ಸಿಸ್ಟಮ್ ಅಲ್ಲದು ಅದು ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದ್ರೆ ಸಿಸ್ಟಮ್ ಕೆಲಸ ಆಗಂಗಿಲ್ಲ ಇವತ್ತಿನ ಕೇಳಿಲಿ ಪ್ರಾಪರ್ ಗೌರ್ಮೆಂಟ್ ಅದವರು ಭಾರಿ ಚಂದ ಏಜೆಂಟ್ ಇಟ್ಕೊಂಡು ಬರೋಬ್ಬರಿಸಿ ಭಾರಿ ಮಸ್ತ್ ಕೆಲಸ ಮಾಡ್ತಾರೆ ಲ್ಯಾಂಡ್ ಕೇಸ್ನಾಗ ಗೌರ್ಮೆಂಟ್ ಹೆಸರು ಇಟ್ಕೊಂಡೆ ನೀ ಹೆಂಗ್ ಮಾಡಿಲ್ಲ ಹಂಗ ಮಾಡ್ತಾರ ಓಸು ಮಂದಿ ಕ್ಲಿಯರ್ ಕಟ್ ಬ್ಯಾಂಕ್ ಬೇಕಂದ್ರೆ ಬ್ಯಾಂಕ್ ಲ್ಯಾಂಡ್ ಬೇಕಂದ್ರೆ ಲ್ಯಾಂಡ್ ಡೀಲ್ಸ್ ಮಾತಾಡೋದು ಪೇಪರ್ ವರ್ಕ್ ಎಂಡ್ ಟು ಎಂಡ್ ಗೌರ್ಮೆಂಟ್ ಹೆಸರು ಇಟ್ಕೊಂಡ ಮಾಡ್ತಾರ ಮತ್ತೆ ಚಲೋತ್ನಾಗೆ ಗ್ರಾಮ ಪಂಚಾಯತಿ ಅದು ಇದು ಏನೇನ್ ಇದು ತರಸ್ಬೇಕು ಎಲ್ಲ ಏಜೆಂಟ್ ಗೊತ್ತಿಲ್ಲ ಈ ಸಿಸ್ಟಮ್ ಏನದಲ್ಲ ಇದು ಬಂದಲ್ಲ ಫೋನ್ ಪೇ ಇಂಟರ್ನೆಟ್ ಬೆಂಗಳೂರು UPI ಅದು ಇದು ಆನ್ಲೈನ್ US ಮೆಕ್ಯಾನಿಸಮ್ ಫಾಲ್ತು ಅದು ಕೆಲಸ ಆಗಂಗಿಲ್ಲ ಅದನ್ನ ಕೇಳಿಲಿ ಟ್ರಾನ್ಸ್ಪರೆನ್ಸಿ ಮೊದಲು ಬೇಕು ಬಹಳ ಇಂಪಾರ್ಟೆಂಟ್ ಹೌದು ಯಾಕಂದ್ರೆ ನಾವು ಡಿಸ್ಕಷನ್ ಮಾಡಿ ನಾ ಹೇಳಿದ್ದೆ 25,000 ರೂಪಾಯಿ 2,000 ರೂಪಾಯಿ ಏನು ಹಾಕ್ಬೇಡ ಅಂತೇಳಿ ಈ ಅದು ಅಮೌಂಟ್ ಬಂದದ ಯಾವ ಬೇಸಿಸ್ ಮೇಲೆ ನಾ ತಗೊಂಡಿನಿ ಅಂತ ನಾ ಪ್ರಶ್ನೆ ನಾನ ಕೂತನ ಎದಕ್ ಬೇಕವು ಇಲ್ಲ ಲಕ್ಷ್ಮಿ ಬರೋಲ್ಲ ಮತ್ತೆ ಹಂಗಲ್ಲೋ ಈಗ ನಮ್ದು ಸುತ್ತವಾಗ್ಲಿ ವ್ಯವಹಾರ ಇದು ಕರೆಕ್ಟ್ ಪದ್ಧತಿ ಪ್ರಕಾರ ಮುಗಿಸೋಣ ನನಗ್ ಬೇಕಾಗಿತ್ತು ನಾನು ಫೋನ್ ಹಚ್ಚಿ ಕೇಳ್ತೀನಿ 50,000 ರೂಪಾಯಿ ಹಾಕಿ ಆಮೇಲೆ ಕೊಡ್ತೀನಿ ಅಂತೇಳಿ ಗೊತ್ತಾತಿಲ್ಲ ನಾ ಏನ್ ಹೇಳತ್ತೀನಿ ಅಂತೇಳಿ ಆ ಸಿಸ್ಟಮ್ ಅದು ಬೇಕಂದ್ರೆ ನಾನೇ ನಿಂಗೆ ಕೇಳ್ತೀನಿ ಆ ಲೆವೆಲ್ ಹೋಗ್ಬೇಕಂದ್ರೆ ಹೋಗಿ ಅದು ಆಲ್ರೆಡಿ ಹೋಗಿ ಆಗ್ಯದ 18 ಲಕ್ಷ ನಿಂಗೆ ಕೊಟ್ಟಿನ ಅಂದ್ರೆ ಅದು ಆಲ್ರೆಡಿ ನಾ ಹೋಗಿನಿ ಇಬ್ರು ಹೋಗಿವಿ ನಡಕ್ ಬಂದ್ ಕೆಲ್ಸದವ್ರು ಏನದಾರಲ್ಲ ಅವ್ರಿಗೆ ಐಡೆಂಟಿಫೈ ಮಾಡಿ ಸರಸ್ಬೇಕಾಗ್ಯದ ನನಗೆ ನೀ ಮತ್ತೇನ್ ಅಮೌಂಟ್ ಹಾಕ್ಬೇಡ ಅದು ಫೆಡರಲ್ ಬ್ಯಾಂಕ್ SBI ಡಿಸ್ಕನೆಕ್ಟ್ ಮಾಡಿ ನಾ UPI ಕೇಳಿ ಹೇಳ್ತೀನಿ ಫೆಡರಲ್ ಬ್ಯಾಂಕ್ ಕೇಳಿ ಹೇಳ್ತೀನಿ ಅದು ಹಾಕಿ ಅದೇನ್ ಪ್ರಾಬ್ಲಮ್ ಇಲ್ಲ ಅದು ಆನ್ಲೈನ್ ಅವ್ರದೇನ್ ಪ್ರಾಬ್ಲಮ್ ಇಲ್ಲ ಮರ ಇಂಟರ್ನೆಟ್ ಬ್ಯಾಂಕಿಂಗ್ ಅದೇನ್ ಪ್ರಾಬ್ಲಮ್ ಇಲ್ಲ SBI ಕರೆಕ್ಟ್ ಅದ ಕೇಳಿಲಿ ಇಲ್ಲಿ ಕೇಳಿ ಹೇಳ್ತೀನಿ ನೋಡಿ ಈಗ ನಾನು ಹಾಕಂತಾನೆ ನಂಗೆ ಕನ್ಫರ್ಮೇಶನ್ ಕೊಡ ನೀ ಹೆಂಗ್ ಹಾಕ್ತಿ ಹೆಂಗ್ ಮಾಡ್ತಿ ಹೆಂಗ್ ಹಾಕ್ತಿ ಅಂದ್ರೆ ಫೋನ್ ಪೇ ಅಲ್ಲಿ ಮಾಡ್ಬೇಡ ಫೋನ್ ಪೇ ಅಲ್ಲ ಏನೋ ಇದಲ್ಲ ಅದು ಏನೋ ಬೇಕಾಗಿಲ್ಲ ಗೂಗಲ್ ಪೇ ಬೇಕಾಗಿಲ್ಲ ಏನೋ ಬೇಕಾಗಿಲ್ಲ SBI ನನಗ್ ಗೊತ್ತಿಲ್ಲ ಏನಂತಾರ ಅಂತ ಹೇಳಿ ನಡೀತು ನನಗೂ ಗೊತ್ತಿಲ್ಲ ಏನಂತಾರ ಅಂತೇಳಿ ಅದು ಬಿಡ ಇಲ್ಲಿ ಕೇಳಿ ಹೇಳ್ತೀನಿ ಇವನು ಒಟ್ಟು SBI ಚಾನಲ್ ಟು SBI ಚಾನಲ್ ನಡಕ್ ಮತ್ತೆ ಯಾರಿಗೂ ತರಬೇಡ ಫೋನ್ ಪೇ ತರಬೇಡ ಗೂಗಲ್ ಪೇ ತರಬೇಡ ಸುಂಟಿ ಏನು ಬೇಕಾಗಿಲ್ಲ ಈ ವ್ಯವಹಾರಕ್ಕೆ ಗೊತ್ತಲ್ಲ ಯಾಕಂದ್ರೆ ಇದು ಸ್ವಲ್ಪ ದೊಡ್ಡ ಲೆವೆಲ್ ಅದ ಅದು ಕರೆಕ್ಟ್ ಆಗಿ ಪದ್ಧತಿ ಸರಿ ಮಾಡಿ ಇನ್ಕಮ್ ಟ್ಯಾಕ್ಸ್ ಅವೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಪದ್ಧತಿ ಸರಿ ಮಾಡ್ಬೇಕಾಗಿದೆ ಕೆಲಸ ಹಿಂಗು ಬಂತ ನೋಡ ನಂಗೆ ಸ್ವಲ್ಪ ಕನ್ಫರ್ಮೇಶನ್ ಕೊಡ ಅದು ಇಂಟರ್ನೆಟ್ ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ ಒಂದು ಮತ್ತೆ ಫೋನ್ ಆದ್ಮೇಲೆ ಅದು ಹೇಳ್ತೀನಿ ಬಿಡು ಈ ಪಾಯಿಂಟ್ ಹೇಳ್ಬಿಡಿ ಈಗ ನನಗೆ ಅಂದ್ರೆ ನನಗೆ ಈಸಿ ಆಗತ್ತೆ ಬಂದತ್ತೆ ಇಲ್ಲ ಮತ್ತೆ ಟ್ರಾನ್ಸ್ಫರ್ ಮಾಡ್ಬೋದು ಅಮೌಂಟ್ SBI ಗ ಇಲ್ಲ ₹100 ಮಾಡೇನಿ ಬರೀ ₹100 ಮಾಡೇನಿ ಅದು ಟೆಸ್ಟಿಂಗ್ ಸಂಬಂಧ ಅಷ್ಟೇ ಮಾಡ್ಬೇಕಂತ ನಾ ಹೇಳ್ತೀನಿ ಟೆಸ್ಟಿಂಗ್ ಸಂಬಂಧ ಅಷ್ಟೇ ಈಗ ಹಿಂಗೆ ಮಾಡ್ಕೊಂತ ಹೋಗೋಣ 20,000 30 40 50 ಹಿಂಗ್ ಮಾಡ್ಕೊಂತ ಹೋಗೋಣ 3 ತಿಂಗಳ ಮಟ ಮುಗಿದ್ ಹೋಗ್ಬಿಡ್ತೈತಿ ದೊಡ್ಡ ಅಮೌಂಟ್ ಬೇಡ ಅಲ್ಲ ಹಂಗಲ್ಲ ಕೇಳಿದ್ದೆ ಅದು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ಎಷ್ಟು ಅಮೌಂಟ್ ಆಗ್ತದೆ ಪ್ರಿನ್ಸಿಪಲ್ ಅಮೌಂಟ್ ಇಂಟ್ರೆಸ್ಟ್ ಅಮೌಂಟ್ ಆಮೇಲೆ ಬಸವರಾಜ್ ಅವ್ರದ್ದು ಲೀಗಲ್ ಫೀಸ್ ನೀ ಕೇಳು ನನಗೆ ಸಂಕೋಚ ಆಗ್ತದೆ ಕೇಳಿಕ ಅದಕ್ಕೆ ನೀ ಕೇಳು ಅಂತ ಹೇಳಿನ ಗೊತ್ತಿಲ್ಲ ಯಾಕಂದ್ರೆ ಸರ್ಟನ್ ವಿಷಯನಾಗ ನಾ ರೊಕ್ಕ ತರಬಾರ್ದಂತ ಚೊಕ್ ಕ್ಲಿಯರಿಟಿ ಫುಲ್ ನನ್ನ ತಲೆಗ ಗೊತ್ತಿಲ್ಲ ಅದು ರೊಕ್ಕ ನನಗಂತೂ ಕೇಳೋದು ಕೊಡೋದು ಲೈಕ್ ಇಲ್ಲ ನಂಗೆ ಆಕ್ಚುಲಿ ಗೊತ್ತಲ್ಲ ಈ ಪರ್ಟಿಕ್ಯುಲರ್ ಕೇಸ್ನಾಗ ಯಾಕಂದ್ರೆ ನಮ್ಗೆ ಫ್ರೀ ಆಗ್ಬೇಕಾಗಿದೆ ಇಂಥ ಕೇಸಸ್ನಾಗ ಯಾಕಂದ್ರೆ ಇಲ್ಲಪ್ಪ ಬರೀ ಬಕರ ಮಾಡ್ಕೊ ಕೊಡ್ತಾರ ನಮಗೆ ಹಿಂಗ ಹಿಡ್ಕೊಂಡು ಈಗ ಅವ್ರಿಗೆ ನೀ ಕೇಳು ಅವ್ರಿಗೆ ಮಾತಾಡಿ ಹೇಳು ಸಾವನ್ ಪರವಾಗಿ ನಿಂತು ನಾನು 18% ಮಾತಾಡ್ತೀನಿ ನಮ್ಮ ಒಟ್ಟುಡಿ ಅಂತ ಮಾತಾಡು ಹೆಂಗ ಕ್ಲಾರಿಟಿ
ಅವ್ರಿಗೂ ಗೊತ್ತಿರ್ತದೆ ಅಲ್ಲ ಈಗ ಬಂದೈತೆ ನೋಡಿ ಅದು ಇಂಪಾರ್ಟೆಂಟ್ ಮಾತಾಡ್ತೇನೆ ನಾನು ಕೇಳಪ್ಪ ನೀನ್ ಫಸ್ಟ್ ನಂಗೆ ನೋಡಿ ಕನ್ಫರ್ಮೇಶನ್ ಕೊಡು ಮಾತಾಡೋಣ ಅಂತ ಮತ್ತೆ ಅದೆಲ್ಲ ಹೋಗತ್ ಮಾತಾಡೋದ ಏನು ಸ್ವಲ್ಪ ಓಪನ್ ಮಾಡಿ ನೋಡೋದೈತಿ ಹೇಳೋದೈತಿ ನನ್ಗೆ ಅಷ್ಟ ಮುಗೈತೆ ಆಮೇಲೆ ಮತ್ತೆ ಮಾತಾಡೋಣ ಅಂತ. ಅಲ್ಲ ಇಂಟರ್ನೆಟ್ ಚೆಕ್ ಮಾಡ್ಬೇಕಾಯ್ದೇನ ಕಾಲ್ ಇದ್ದಾಗ ಅದು ಚೆಕ್ ಮಾಡ್ಬೇಕಾಯ್ದೇನ ಅದ್ರಲ್ಲಿಂದ ಹೆಸರಿರ್ತಾರಲ್ಲ ಫೈಲ್ ನಲ್ಲಿ ನನಗೆ ಸಿಸ್ಟಮ್ ಬೇಡ ಅಂತ ಹೇಳಿಗತ್ತೀನಿ ಅದಕ್ಕೆ ಮೇಲ್ ಬಂದಿರೋದ್ ನೋಡ ಮೇಲ್ ಅಥವಾ ಏನೋ ಬಂದಿರೋದ್ ನಿಂಗೆ ಅಲರ್ಟ್ ನೋಡ್ದಂತ ಅದು ಮತ್ತೆ ಪಾಸ್ವರ್ಡ್ ನೋಡ್ಬೇಕು ನಾನು ಅದು ಔಟ್ಲುಕ್ ಅಲ್ಲಿ ಅವೆಲ್ಲ ಭಾಳ ಅವ ನಮ್ಗೆ ಕೆಲ್ಸಗಳು ಹಂಗದ ಗೊತ್ತಾಗ್ತದ ಅದು ಟೈಮ್ ತೋರ್ತದ ಅದಕ್ಕೆ ಹೇಳಿರ್ತೀನಿ ಬಾರಿ ಲೇಯರ್ ಮಲ್ಟಿಪಲ್ ಲೇಯರ್ನಾಗ ಇಟ್ಟಿನ ಅದಕ್ಕೆ ಅದು ಟೈಮ್ ತೋರ್ತದ ಅದು ಇಂಪಾರ್ಟೆಂಟ್ ಅಲ್ಲ ಅದು ಕನ್ಫರ್ಮ್ ಮಾಡಿ ಹೇಳ್ತೀನಿ ನಿನಗೆ ಹೇಳ್ತೀನಿ ಆಮೇಲೆ ಫೋನ್ ಹಚ್ಚಿ ಹೇಳ್ತೀನಿ ನಾನು. ಈಗ ಮೇನ್ ಏನಂದ್ರ ತಡಿಪ ಒಂದ್ ಸೆಕೆಂಡ್ ಇಲ್ಲ ನೀರೆಲ್ಲ ಇಲ್ಲಿ ಸಿಗರೇಟು ಅವು ಇವು ಭಾಳ ಅವ ಇಲ್ಲಿ ಕೆಲ್ಸಗಳು ಸೈಡ್ ಮನಿ ಬಾಜುಲಿಂದ ಆ ಕಡೆ ಈಗ ಬಸವರಾಜರಿಗೆ ನಾ ಬಿಟ್ಟ ಅಂತ ಹೇಳ್ತೇನೆ ನಾವು ಮುಗಿಸ್ಕೊತಾ ಇದೀವಿ. ಇಲ್ಲ ನಾವು ಮುಗ್ಸಂಗಿಲ್ಲ ನಾವು ಯಾವಾಗ ಮುಗಿತೀವಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ಫಂಡ್ ಟ್ರಾನ್ಸ್ಫರ್ 3 ತಿಂಗಳು ಎಲ್ಲ ಆದ್ಮೇಲೆ ಅದು ಪರ್ಫೆಕ್ಟ್ ಆಗಿ ಲೀಗಲ್ ಎಲ್ಲ ಪದ್ಧತಿ ಸರಿ ಆದ್ಮೇಲೆ ಅದು ನಾನು ಇಲ್ಲಿಗೆ ಗೊತ್ತಲ್ಲ ಬಸವರಾಜ್ ಅವ್ರು ಮಾಡ್ತಾರಂತ ಬಂದಾರ ನಾವ್ ಹೋಗಿನ ಅವ್ರ ಕಡೆ ಅದಕ್ಕೆ ಗೊತ್ತಲ್ಲ ಅದ್ ಕೆಲ್ಸ ಕರೆಕ್ಟ್ ಆಗ್ಲಿಲ್ಲಪ್ಪ ಮತ್ ಬ್ಯಾರೆ ಹೊಡಿತೀನ ಹಿಂಗ ತಿಳ್ತಿಲ್ಲ ಯಾಕಂದ್ರೆ ನಿಮ್ಮ ನಡುಕಲ್ಲಿ ಕೊಲಾಬ್ರೇಷನ್ ಆಗ್ಯದ ನಂಗೆ ಗೊತ್ತದ ಸುದ್ದಿ ನಾ ಕ್ಯಾಚ್ ಮಾಡ್ತೀನ ಎಲ್ಲರಿಗೂ ಕ್ಯಾಚ್ ಮಾಡ್ತೀನ ಮಾತ್ನಾಗ ಏನ್ ಕೊಲಾಬ್ರೇಷನ್ ಹೆಂಗ್ ಕೊಲಾಬ್ರೇಷನ್ ಅಂತ ಬಹಳಷ್ಟದು ರೊಕ್ಕ ಎಲ್ಲರಿಗೂ ಬೇಕು ರೊಕ್ಕ ಡೈರೆಕ್ಟ್ ಬಾಳ ಮೆಕ್ಯಾನಿಸಮ್ಸ್ ಅವ ಅಲ್ಲಿ ಗೊತ್ತಿಲ್ಲ ಕ್ಯಾಶ್ನಾಗ ಒಬ್ರು ಹೇಳ್ತಾರ ಒಬ್ರು ಹೇಳಂಗಿಲ್ಲ ತಿಳಿತಾ ಅದು ಅದಕ್ಕೆ ಈಗ ನೋಡಿದ 100 rupees ಬಂದೈತಿಲ್ಲ ಬೇಡ ನಂಗ ಫೋನ್ ಪೇದಾಗ ಬಂದಿತ್ತಂದ್ರ ಫೋನ್ ಪೇದಾಗಲ್ಲ ಇವಾಗ ನಿನ್ಗೆ ಇದು ಎಸ್ ಬಿ ಐ ಬಂದಿತ್ತಂದ್ರ ನಾ ಫೋನ್ ಪೇದಾಗ ಒಂದ್ ಮೆಸೇಜ್ ಹಾಕ್ಬಿಡ 100 rupees ರಿಸೀವ್ಡ್ ಅಂತೇಳಿ ಅಗೇನ್ 100 rupees ರಿಸೀವ್ಡ್ ಅಂತೇಳಿ ನನಗೆ ಕನ್ಫರ್ಮೇಶನ್ ಗೊತ್ತಾಗ್ಬಿಡ್ತದೆ. ಅದು 25,000 ಕೇಳಿಲ್ಲ 25,000 ಕಾಸಿದ್ದು ನಿಂಗೆ ವಾಪಸ್ ಮಾಡ್ತೇನೆ ಫಸ್ಟ್ ಬೇಡ ವಾಪಸ್ ಮಾಡ್ಬಿಡ ಕೇಳಿಲ್ಲ ಅದನ್ನ ಕೇಳಿಲ್ಲ ವಾಪಸ್ ಮಾಡ್ಬೇಡ 25,200 ಆತ ವಾಪಸ್ ಮಾಡ್ಬೇಡ ಲಕ್ಷ್ಮಿ ಬರಾಂದ್ರತಿ ಇಟ್ಕೋ ಸುಮ್ಮನೆ ಅಂದ್ರ ಅರ್ಥ ಏನು ಹಂಗ ಬ್ಯಾಡ ನಮಗ್ ಸಿಸ್ಟಮ್ ಅದೇ ಹೇಳಿಗತ್ತಲ್ಲ ನನಗ ಅದು ಬೇಡ ಅದು ಬೇಕಾಗಿತ್ತು ಅಲ್ಲೂ ಹಂಗಿಲ್ಲ ಹಂಗ ಪದ್ಧತಿ ಅಲ್ಪ ಹಂಗಲ್ಲದು ಹಂಗ ರೀತಿ ಅಲ್ಲ ಅದು ಭಿಕ್ಷಾ ಆಗ್ತದ ಹಂಗ ಏನಿಲ್ಲ ನೀ ಅನ್ಕೊಳಕ್ ಹೋಗ್ಬೇಡಂಗ ನಮ್ ಡ್ಯಾಡಿದವ್ರಿಗ ಕೇಳಿಲ್ವ ನಾ ರೊಕ್ಕ ಇಂಜಿನಿಯರಿಂಗ್ ಮುಗಿದ್ಮೇಲೆ ಗೊತ್ತಾಯ್ತು ನನಗೂ ಗೊತ್ತಾಯ್ತದ ನಂಗೆ ಗೊತ್ತಾಯ್ತಲ್ಲ. ಸೊ ಹಂಗಿದ್ದಾಗ ಇಲ್ಲಿ ನೀ ತಿಳ್ಕೊಂಡು ಅವ್ರಿಗೆ ಹೇಳ್ಬೇಕು ನೀನು ಯಾರಿಗ ಉಳಿದವ್ರು ಯಾರೇ ಇರ್ಲದು ಆಮೇಲೆ ಫಸ್ಟ್ ಏನಂದ್ರ ನನಗೆ 100% ಟ್ರಾನ್ಸ್ಪರೆನ್ಸಿ ಬೇಕು ಹಂಗಿತ್ತಂದ್ರೆ ಅಷ್ಟೇ ಸಂಬಂಧ ಬೀಳ್ತಾವ ಅದ್ ಹೇಳ್ತಾನೆ ಲಕ್ಷ್ಮಿ ಬರಾಂದತಿ ಹೆಂಗ್ ಬರ್ತೈತಿ ಹಂಗ ಇಟ್ಕೊಂತ ಹೋಗ್ಬಿಡ ಒಂದ್ 3 ತಿಂಗಳದಾಗ ಮುಗಿದ್ ಹೋಗ್ಬಿಡ್ತೈತಿ ಎಲ್ಲ ಅದು ಬರೋದಾತು ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕು ಅದು ಅಂದ್ರೆ ಏನ್ ಅರ್ಥ ಪ್ಲಾನಿಂಗ್ ಮಾಡ್ಕೊಂಡ್ ನಾವ್ ಮುಂದೆ ಈಗ ಹೆಂಗ್ ಬರ್ತೈತಿ ಹಂಗ ಲಕ್ಷ್ಮಿ ಬರ್ಲದ ಬೇಡ ಅನ್ನೋದು ಬೇಡ ಈಗ ಬರ್ಲದ ಹಂಗ ಬರೋದ್ ಬೇಡಪ್ಪ ಪ್ಲಾನಿಂಗ್ ಮಾಡೋಣ ನಾವ್ ಆಮೇಲೆ ಮತ್ತ ಅದೇನ ಹೆಂಗ್ ಬಂದ್ರು ಲಕ್ಷ್ಮಿನೇ ಅದ ಮತ್ತೇನಿಲ್ಲ ಅದ್ರಾಗ ಈಗ ಅಷ್ಟ ಮಾಡೋಣ ಈಗ ನಾನು ಹಿಂಗ್ ಹಾಕೇನ್ ಮತ್ತ ಏನೋದಿಂದ 100 rupees ಹಾಕೇನ್ ನಿನಗ ಓಕೆ ಅಗೇನ್ ರಿಸೀವ್ಡ್ ಫಾರ್ಮ್ ಎಸ್ ಬಿ ಐ ಅಂತ ಒಂದ್ ಮೆಸೇಜ್ ಹಾಕ್ನಿ ಸಾಕು ನಂಗಂದ್ರೆ ಕನ್ಫರ್ಮೇಶನ್ ಸಿಗತ್ತ ಎದರಲ್ಲಿ ಫೋನ್ ಪೇದಲ್ಲಿ ಹಾಕಿ ಮೆಸೇಜ್ ನನಗೊಂದ್ ಕನ್ಫರ್ಮೇಶನ್ ಸಿಗತ್ತ ಡನ್ ಮತ್ ಮಾತಾಡೋಣ 21ನೇ ತಾರೀಕಿಗೆ ಕಾಲ್ ಮಾಡ್ತೇನೆ ಅವತ್ ಮಾತಾಡೋಣ 21 ಮಾತಾಡ್ತಿ ಕರೆಕ್ಟ್ ಏನ್ ಮಾತಾಡ್ತಿ ಹೇಳ ಈಗ ನೀನ ಹೇಳಿ ಏನ್ ಮಾತಾಡ್ತಿ 21ನೇ ತಾರೀಕಿಗೆ 21ನೇ ತಾರೀಕಿಗೆ ಅದ ಇಂಟ್ರೆಸ್ಟ್ ಒಂದು ಕ್ಲಾರಿಫಿಕೇಶನ್ ಪ್ಲಸ್ ನಾನು ಬಸವರಾಜರಿಗೆ ಬೆಟ್ಟ ಆಗೋದು 23ನೇ ತಾರೀಕಿಗೆ ಬೆಟ್ಟಾಗಿ ಅಲ್ಲಿ ಪೇಪರ್ ವರ್ಕ್ ಹೇಳಿಕೆ ಕೊಡ್ಬೇಕು ಪೊಲೀಸ್ ಸ್ಟೇಷನ್ ಹೆಂಗ್ ಕೊಡ್ತಾರಲ್ಲ ಹಂಗ ಹೇಳಿಕೆ ಕೊಡ್ಬೇಕು. ನಾನು ಲೀಗಲ್ ಅಪ್ರೋಚ್ ಮಾಡೀನಿ ಎಲ್ಲಾ ಸಿಸ್ಟಮ್ ಪೊಲೀಸ್ ಸಿಸ್ಟಮ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಇಲ್ಲಿ ಕನ್ಫ್ಯೂಷನ್ ಆಗ್ಯದ ನನಗೂ ಕನ್ಫ್ಯೂಷನ್ ಆಗ್ಯದ ನಿನಗೂ ಕನ್ಫ್ಯೂಷನ್ ಆಗ್ಯದ ಓಸು ಮಂದಿ ಗುದ್ದಾಡ ಕೂತೀವಿ ಇಲ್ಲಿ ಫಾಲ್ತುನಾಗ ಮುಗಿಸ್ಬಿಡು ಈಗ ಅಷ್ಟ ಹಿಂಗ ಲಕ್ಷ್ಮಿ ಹೆಂಗ್ ಬರ್ತೈತಿ ಹಂಗ ತಗೊಂತ ಹೋಗ್ಬಿಡ 3 months ಮುಗಿದ್ ಹೋಗ್ಬಿಡ್ತೈತಿ. ಅದು ಹೆಂಗ ಪ್ಲಾನ್ ಕರೆಕ್ಟ್ ಆಗಿ ಬೇಕು ಅಲ್ಲ ಹಂಗ್ ಕೆಲ್ಸ ಮಾಡೋದಲ್ಲ. ಈ 21ನೇ ತಾರೀಕು ನೀನ್ ಅದ ಹೇಳ್ತಿನ್ಲ ನಾನು ಹಿಂಗ್ ಲಿಸ್ಟ್ ಹಾಕಿ ಕಳಿಸ್ತೀನಿ ನಿಂಗ್ ವಾಟ್ಸಪ್ ಏನ್ರ ನಿಮ್ ಮೆಸೇಜ್ ಬರ್ತಾವು
ಇಂಡೈರೆಕ್ಟ್ ಬರ್ತದೋ ಅದು ಏನ್ ಕ್ಲಾರಿಟಿ ಮೀಡಿಯಂ ನಿನ್ ಲೇಯರ್ ಏನದ ವಾಟ್ಸಪ್ ಗಿಟ್ಸಪ್ ಏನ್ ಮಾಡ್ಬೇಡ, ಫೋನ್ ಪೇದಾಗ ಮಾಡು. ಫೋನ್ ಪೇದಾಗ ಫೋನ್ ಪೇದಾಗ ಈಗ ನಾ 100 ರೂಪೀಸ್ ಹಾಕೇನಲ್ಲ, ಅದೊಂದು ಕ್ಲಾರಿಫಿಕೇಶನ್ ಕೂಡ. 21ನೇ ತಾರೀಕಿಗೆ ನಾನು ಪಾಯಿಂಟ್ಸ್ ಬರ್ದು ಹಾಕ್ತೀನಿ. ನಾನು ಏನ್ ಎಕ್ಸಾಕ್ಟ್ಲಿ 21ನೇ ತಾರೀಕು ತನಕ ಮುಗಿಬೇಕು, ಏನ್ 23ನೇ ತಾರೀಕು ತನಕ ಮುಗಿಬೇಕು, ಏನ್ 25ನೇ ತಾರೀಕು ತನಕ ಮುಗಿಬೇಕು, ಇದು ಬರ್ದು ಹಾಕ್ತೀನಿ. ಗೊತ್ತಾಗ್ಲ? ಸರಿ, ಅಷ್ಟು ಬರ್ದು ಹಾಕ್ತೀನಿ. ಅದು ಬರ್ದು ಹಾಕ್ತೀನಿ. ಅದಕ್ಕಿಂತ ಮೊದಲು ಹೈಲೈಟ್ಸ್ ಹೇಳ್ತೀನಿ. ಪ್ರಿನ್ಸಿಪಲ್ ಅಮೌಂಟ್, ಇಂಟ್ರೆಸ್ಟ್ ಅಮೌಂಟ್ 18% ನನ್ನ ಪರವಾಗಿ ಅಂತ ಮಾತಾಡ್ತೀಯಲ್ಲಿ, ಪ್ಲಸ್ ಅದು SBI ನಿಮ್ಮವರು ಅವ್ರದ್ದೇನು ಸಂಘದಲ್ಲ ಅದು ಏನದ ನೀನು ನೋಡೋದು ಬೇಸಿಕಲಿ. ಅದಾದ್ಮೇಲೆ ಏನಂತಂದ್ರ ಆ ಬಸವರಾಜ್ ಅವ್ರಿಗೆ ನಾಳೆ ಕೇಳು ಏನಂತಂದ್ರ ಲೀಗಲ್ ಫೀಸ್ ಎಷ್ಟು ಕೊಡ್ಬೇಕ್ರಿ ಅಂತ ನೀ ಕೇಳು. ಗೊತ್ತಲ್ಲ? ನಾ ಕೇಳಂಗಿಲ್ಪ ಅವ್ರಿಗೆ, ಯಾಕಂದ್ರೆ ನಾ ಅವ್ರಿಗೆ ಹೇಳಿನ ಮೆಸೇಜ್ ಹಾಕಿ ಇಂಥ ಕೇಸಸ್ನಾಗ ಏನಂತಂದ್ರೆ ಅಪೋಸಿಟ್ ಪಾರ್ಟಿದವರು ಕಡೆಲಿಂದ ಲೀಗಲ್ ಫೀಸ್ ಅಂತ ತಗೋಬೇಕು ನಾವು ಅಂತ ಹಿಂಗ್ ಹೇಳಿನ, ಸ್ವಚ್ಛ ಹೇಳಿನ. ನಾ ಕೊಡೋದಲ್ಲ, ನಾವು ತಗೋಬಾರ್ದು. ರೊಕ್ಕನು ನಾನ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ನಾನ ಮಾಡ್ಬೇಕು, ಟೊಪಿಗಿನೂ ನಾನ ಹಾಕೋಬೇಕು, ಮತ್ತೆ ಟೊಪಿಗೆ ಹಾಕೊಂಡ್ ಟೊಪಿಗೆ ತೆಗಿಲಿಕ್ಕೂ ನಾನ ಮತ್ತೆ ರೊಕ್ಕ ಕೊಡ್ಬೇಕು. ಅಂದ್ರೆ ಓಸಿ ಬರೀ ಟೊಪಿಗೆ ಕುಡಿಸ್ಕೊಲಿಕ್ಕೆ ಅದನ್ನ ಇಲ್ಲಿ ಹಂಗ. ನಾಳೆ ಮಾತಾಡ್ತೇನೆ ಅವ್ರಿಗೆ, ಮಾತಾಡ್ತೇನೆ ಬಸವರಾಜ್ ಅವರಿಗೆ. ಸೊ ಇದು ಸಿಸ್ಟಮ್ ಬರ್ಬಾದಿ ಮಾಡಿಟ್ಟಾರ ನಮ್ಮ ಕೇಸ್ನಾಗ. ಅದು ಯಾವ ಮಾಡ್ಯಾರ, ಯಾರ ಪೊಲಿಟಿಕಲ್ ಪಾರ್ಟಿ ಯಾರು ಎಂತೂ ಎಲ್ಲಿನವರು ನಮಗ 50% ಗೊತ್ತದ. ಅದು ಕರ್ನಾಟಕ ಸಿಸ್ಟಮ್ ಅಲ್ಲೂ, ಅದು ಹೊರಗಿನ ಸಿಸ್ಟಮ್ ಅದ. ಆ ಸುಳೆ ಮಕ್ಕಳಿಗೆ ಹೆಂಗ್ ಜಡಿಬೇಕು ನಮಗ್ ಗೊತ್ತದ ಕರೆಕ್ಟ್ ಆಗಿ ಪದ್ಧತಿ ಲೈನ್ ನಾಗ. ಬರೀ ರೊಕ್ಕ ನಿಂದ್ ಹಿಡ್ಕೊಂಡ ಮಾಡ್ಲಿಕತ್ತಾರ ಅಂತ ಹೇಳಿಗತ್ತಲ್ಲ ಡೈರೆಕ್ಟ್ ಆಗಿ ಪಾಯಿಂಟ್. ನಿಮ್ ಮಂದಿದವ್ರು ಹಿಡ್ಕೊಂಡ ಮಾಡ್ಲಿಕತ್ತಾರ ಅದು ಹೇಳಿಗತ್ತಲ್ಲ. ಮತ್ತೆ ಎದಕ್ ಪೊಲೀಸ್ ಕರ್ನಾಟಕ ಸ್ಟೇಟ್ ಇಲ್ಲಿ ಅದ ಗೊತ್ತಾತ. ಈಗ ನನಗ ಫೋನ್ ಪೇದಾಗ ನೀ ಅದು ರಿಪ್ಲೈ ಮಾಡೋದ ಅದೇನಂತ 21ನೇ ತಾರೀಕಿಗೆ ಮಾತಾಡೋಣ. 21ನೇ ತಾರೀಕು ನೀ ಅವ್ರಿಗೆ ಲೀಗಲ್ ಫೇಸ್ ಕೇಳು ನನ್ನ ಪರವಾಗಿ. ಸಾವನ್ನ ಮಾತಾಡ್ಯಾರ ನಿಮ್ ಜೋಡಿ SMS ವಾಟ್ಸಪ್ನಾಗ. ಇಂಥ ಕೇಸಸ್ನಾಗ ಅಪೋಸಿಟ್ ಪಾರ್ಟಿಲಿಂದ ಲೀಗಲ್ ಫೀಸ್ ಹಾಕಿಸಿ ನಾವು ತಗೋಬೇಕ್ರಿ, ನೀವು ಹೇಳ್ರಿ, ನಾನು ಅದು ಡಿಸ್ಕಷನ್ ಮಾಡಿ ಮಾತಾಡ್ತೀನಿ ಅಂತ ಹಿಂಗನ್ನ. ಗೊತ್ತಾತಿಲ್ಲ? ಅದಕ್ಕ ಇದು ಮಾಡ್ಬೇಕಂದ್ರ ನಿನಗ್ ಫಸ್ಟ್ ಕ್ಲಾರಿಟಿ ನಿನಗೆ ಇರ್ಬೇಕು. ನಿಂದ ಏನ್ ರೂಲ್ ಅದಪ್ಪ ಸಾವನ್ ಪಟವಾಡಿ ಕೇಸ್ನಾಗ ಅಂತ. ಫ್ಯಾಮಿಲಿ ಸಿಸ್ಟಮ್ ಅಂದ್ರ ಫಾದರು, ಮದರು, ಸಿಸ್ಟರು, ಬ್ರದರು, ಹೆಂಡತಿ ಅಂತ ಇರ್ತಾರ. ರೂಲ್ಸ್ ಇರ್ತಾವ ಅಲ್ಲಿ. ವೈಫ್ ಮದರ್ ಹಂಗಿಲ್ಲ, ಮದರ್ ವೈಫ್ ಹಂಗಿಲ್ಲ, ಪರ್ಟಿಕ್ಯುಲರ್ ಇರ್ತಾವಲ್ಲಿ ರೂಲ್ಸ್. ಗೊತ್ತಾತಿಲ್ಲ? ನಿಂದ ಏನ್ ರೂಲ್ ಅದ ಕ್ಲಾರಿಟಿ ಇರಬೇಕು. ಅದ್ರ ತಕ್ಕಂತ ಕೆಲಸ ಮಾಡೋದ್ರ ಇರ್ತದ. ಗೊತ್ತಾತಿಲ್ಲ? ಇದು ಪದ್ಧತಿ. ಅವ್ರಿಗೆ ಮಾತಾಡು ಕೇಳು. ಲೀಗಲ್ ಫೀಸ್ ಎಷ್ಟಾಗ್ತದೆ ಹೇಳ್ರಿ, ನಾ ಡಿಸ್ಕಷನ್ ಮಾಡಿ ಮಾತಾಡ್ತೀನಿ. ಅದು ಹೊರಗೆ ಬರ್ಬೇಕು. ನನಗೇನಪ್ಪಾ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಬರ್ಬೇಕು. 18% ಅವ್ರು ಹಾಕ್ಯಾರ, ನಾ 15% ಲಾಸ್ಟ್ ಮಿನಿಮಮ್ ತಳಗ ಹೋಗಂಗಿಲ್ಲ ಅಂತ ನಾ ಅಂತೀನಿ. ನೀನೇನಂತ ತಂದಿ ಲಾಸ್ಟ್ ಕಾಲ್ನಾಗ 18% ನಾ ಮಾತಾಡ್ತೀನಿ ಅಂತಂದಿ. ಹಿಂಗ ಅಂದಿಯಪ್ಪ ಅಂತಂದ್ರ ಅದು ಸ್ಟಿಕ್ ಆನ್ ಆಗ್ಬೇಕು. ಅದು ಗೊತ್ತಾತಿಲ್ಲ? ಇಲ್ಲಪ್ಪ ಅಂದ್ರೆ ಹೇಳ್ಬೇಕು. ಚೇಂಜಸ್ ಆದ್ರೆ ಚೇಂಜಸ್ ಆಗ್ಯಾವಂತ ಡಿಸ್ಕಷನ್ ಮಾಡ್ಬೇಕು. ಗೊತ್ತಾಗ್ಲ? ಈಗ ಸುಮ್ನೆ ನಾವು ಅಲ್ಲಿ ಕಾಲ್ನಾಗ ಹಾಕ್ಬಿಡ ಅಂತಂದಿನಿ, ನಿಮ್ ಕಡೆಯಿಂದ ಹಾಕಿಸ್ತಾರ ಅವ್ರು ಮಂದಿ ನಡಕ. ಯಾಕೆ ಬೇಕಂತ ಕೆಲ್ಸ ಇಲ್ಲ, ನೀರು ಡಿಸೈಡ್ ಮಾಡ್ಬೇಕು, ನಾರ ಮಾಡ್ಬೇಕು. ಇಲ್ಲ ಅವ್ರು ಮಾಡಿ ನಮಗ್ ಹೇಳ್ಬೇಕು, ಹಿಂಗ್ ಮಾಡಿವ್ ನೋಡ್ರಿ ಅಂತ ಹೇಳಿ ಇವ್ನ ಥ್ರೂಲಿಂದ. ಕತ್ತಲ್ನ ಕುತ್ಕೊಂಡು ಕೆಲಸ ಯಾರು ಮಾಡ್ತಾರೋ? ಯಾರು ಕಡ್ದಾರೇನು? ಕಡೆಗೆ ಕಡ್ದಾರ ಕತ್ತಲ್ನ ಕುತ್ಕೊಂಡು. ಏನು ಮಾಡ್ಬೇಡ ನೀ, ಏನ್ ಒಂದ್ ನ್ಯಾಯಪಾಸ ಮಾಡ್ಬೇಡ, ಏನು ಮಾಡ್ಬೇಡ. ಮಾಡ್ಕೊಂತ ಹೋಗ್ಬಿಡು. ನನ್ ಹಂಗ 3 ತಿಂಗಳದಾಗ 3 ಹೋಗ್ಬಿಡ್ತೈತಿ. 3 ತಿಂಗಳ ಮಾಡ್ಬೇಡ ಅಂತ ಮತ್ತೆ 3 ತಿಂಗಳದಾಗ ಮುಗಿಬೇಕಂತಂದ್ರೆ ಹೆಂಗ್ ಮುಗಿತೈತಿ? 3 ತಿಂಗಳಂತಂದ್ರ ನೀನ್ ಫ್ರೀಕ್ವೆನ್ಸಿ ಎಷ್ಟ್ ಇಡ್ತಿ, ಎವ್ರಿ ಫ್ರೀಕ್ವೆನ್ಸಿ ಇಂಟರ್ವಲ್ ಎಷ್ಟ್ ಇರ್ತದ, ಆ ಫ್ರೀಕ್ವೆನ್ಸಿ ಟೈಮ್ನಾಗ ಎಷ್ಟ್ ಅಮೌಂಟ್ ಹಾಕಿ ಅವೆಲ್ಲ ಕ್ಲಾರಿಟಿ ಇರ್ಬೇಕು. ಅದ್ 3 ಕ್ಲಾರಿಟಿ ಕೊಡ್ತೇನಂತ. ಆಮೇಲೆ ಮತ್ತೆ ಈಗ ಹೆಂಗೆ ಆಕೈತಿ ಹಂಗ ಲಕ್ಷ್ಮಿ ಬರ್ಲಿ, ಅದ್ ಕ್ಲಾರಿಟಿ ಕೊಡೋಣ ಮತ್ತ. ಹಂಗ 3 ತಿಂಗಳನ್ನ ಮುಗಿತು ಇಲ್ಲ ಅಂತ ನನಗ ಎಸ್ಟಿಮೇಷನ್ ಬೇಕಲ್ಪ. ಇದಕ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂತಾರ. ಇದೇನದಲ್ಲ ಇಂಜಿನಿಯರಿಂಗ್ ಮಾಡಿ ಕಲಿಬೇಕಂತಿಲ್ಲ. ಇದು ಅಲ್ಲಿ 10ನೇದವ್ರು ಮಾಡ್ತಾರ ಕೆಲಸ. ಆಯ್ತು. ಈಗ ನನಗೆ ಅದು ಇದ್ರಾಗ ಫೋನ್ ಪೇದಾಗ ನೀನ್ ಒಂದ್ ಮೆಸೇಜ್ ಹಾಕ್ಬಿಟ್ಟು ನಾನು ನೋಡ್ತೇನೆ. 21ನೇ ತಾರೀಕು ತನಕ ಈಗೇನು 21ನೇ ತಾರೀಕು ಏನ್ ಮಾಡ್ತೀವಿ ಹೇಳ ಎಕ್ಸಾಕ್ಟ್ಲಿ? ಇವು 3 ಕೆಲ್ಸವ ಅಂತಂದ್ರ ಪೇಪರ್ ನಂಗೆ ಟೈಪ್ ಮಾಡಿ ಕಳಿಸ್ತೇನೆ, ನಾನು ಹೇಳ್ತೇನೆ. 21ನೇ ತಾರೀಕು ಕಾಲ್ ಮಾಡಿದಾಗ ನಾ ಹೇಳ್ತೇನೆ. ನಾನು ಅವ್ರಿಗೆ ನಾಳೆ ಮಾತಾಡ್ತೀವಿಲ್ಲ ಮತ್ತೆ ಹೆಂಗೆ?
ಮತ್ ಮಾತಾಡ್ತೇನೆ ನಾನ್ ಮಾತಾಡ್ತೇನೆ ಅವ್ರು. ಅವ್ರ ಜೊತೆ ಮಾತಾಡ ಅವ್ರ ಕಡೆಯಿಂದ ಲೀಗಲ್ ಫೀಸ್ ನೀ ಕೇಳ್ಬೇಕು, ಅದು ಅದ್ರೊಳಗ ಆಡ್ ಆಗ್ಬೇಕು, ಅದ್ರೊಳಗ ಆಡ್ ಆಗಿ ಬರ್ಬೇಕು ಹಂಗ ಬೇಸಿಕಲಿ. ಸರಿ ಅದು ಅಮೌಂಟ್ ಅವ್ರಿಗೆ ಹೋಗ್ತದ, ಉಳ್ಕಿದ ಅಮೌಂಟ್ ನನಗ್ ಬರ್ತದ, ಹಿಂಗೆಲ್ಲ ಅದು ಮೆಕ್ಯಾನಿಸಮ್. ಆಮೇಲೆ ಏನಂತಂದ್ರ ಅದು ಹೇಳಿಕೆ ಏನದಲ್ಲ, ಆಮೇಲೆ ಇಂಟರ್ವಲ್ 3 ದಿವಸಕ್ಕೊಮ್ಮೆ ಕೊಡೋದು, ಆಮೇಲೆ ಅಮೌಂಟ್ ಎಷ್ಟು ಕೊಡೋದು, ಅದು 3 ಕ್ಯಾಲ್ಕುಲೇಷನ್ ಮುಗಿತು ಇಲ್ಲೋ ಅಂತ ಹೇಳಿ ಅದು 21 ನಾವು ಡಿಸ್ಕಷನ್ ಮಾಡಿದಾಗ ನಾವು ರೆಡಿ ಇರ್ಬೇಕು ಅಲ್ಲಿ ಬೇಸಿಕಲಿ. ಅದು ನಿನ್ ಕಡೆ ಇರ್ಬೇಕು. ಅಂದ್ರೇನು ಡ್ಯೂರೇಷನ್, ಇಂಟರ್ವಲ್ ಡ್ಯೂರೇಷನ್ ಎಷ್ಟು, 3 ದಿವಸಕ್ಕೊಮ್ಮೆ ಕೊಡೋದು ಅಥವಾ 4 ದಿವಸಕ್ಕೊಮ್ಮೆ ಕೊಡೋದು ಅಥವಾ 2 ದಿವಸಕ್ಕೊಮ್ಮೆ ಕೊಡೋದು ಅಥವಾ 1 ದಿವಸಕ್ಕೊಮ್ಮೆ ಕೊಡೋದು, ಕೊಟ್ರ ಅದು ಅಮೌಂಟ್ ಎಷ್ಟು ಕೊಡ್ಬೇಕು ಪರ್ ಇನ್ಸ್ಟಾಲ್ಮೆಂಟ್, ಇದು ನಿಂಗೆ ಗೊತ್ತಿರ್ತಲ್ಲ, ಇದು ಬೇಸಿಕ್ ಇವು. ಅದು ಎಲ್ಲ ಮಾಡಿದ್ರೆ 3 ತಿಂಗಳಾಗ ಕಂಪ್ಲೀಟ್ ಅಮೌಂಟ್ ಮುಗಿತದೋ ಇಲ್ಲೋ. ಆಮೇಲೆ 18% ಅಂತ ಹಾಕಿದ್ರ ಟೋಟಲ್ ಅಮೌಂಟ್ ಎಷ್ಟಾಗ್ತದೆ, 35 ಲಕ್ಷ ಆಗ್ತದೆ. ಅವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅವ್ರ ಫೀಸ್ ತಗೊಂಡೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೇಕು. ಅದೆಲ್ಲ ಮಾಡ್ಬೇಕಂತಂದ್ರೆ ಇವೆಲ್ಲ ನೀ ಮಾಡ್ಬೇಕಲ್ಲಿ ಬೇಸಿಕಲಿ. ಇದು ಮೆಸೇಜ್ ಹಾಕ, ನಾನು ಇದು ಇರ್ತೇನಂತ. ಅಲ್ಲ 21ನೇ ತಾರೀಕು ಅಲ್ಲೋ ಕರೆಕ್ಟ್ ಕ್ಲಾರಿಟಿ. 21ನೇ ತಾರೀಕಿಗೆ ನಾನು ಇದು ಮಾಡ್ತೇನೆ. ನಿಂಗೆ ಅದು ಯೋನೋದಿಂದ ಹಾಕೇನಿ, SBI ನೋಡ್ ಬಂದತ್ತಿಲ್ಲ. ಅದು ಬಂದ್ರೆ ನಂಗೆ ಫೋನ್ ಪೇದಾಗ ಒಂದ್ ಮೆಸೇಜ್ ಹಾಕಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಆಮೇಲೆ ಪತ್ರ ಮಾಡ್ಬೇಕು 25ನೇ ತಾರೀಕು ತನಕ ನಮಗೆಲ್ಲ ಪತ್ರ ಆಗ್ಬೇಕು. ಅದು ನೀ ಅಲ್ಲಿ ಹೋಗಿ ಬೆಟ್ಟ ಆಗಿ ಹೇಳಿಕೆ ಕೊಟ್ಟು ಹಿಂಗ್ ಕೊಡ್ತೀನಿ ಅಂತ ಹೇಳಿ ಪತ್ರ ಮುಗಿಬೇಕು. ಪತ್ರ ಮುಗಿದ್ಮೇಲೆ ಅಲ್ಲಿ ತಾರೀಕು ಬರಿಬೇಕು ನಾವು, ಯಾವ ಡೇಟ್ ನಾವು ಸ್ಟಾರ್ಟ್ ಮಾಡ್ತೀವಿ, ಯಾವ ಡೇಟ್ ಒಳಗೆ ಮುಗೀತದ ಅಂತ ಹೇಳಿ. ಹಿಂಗ ಅದೆಲ್ಲ ಡಿಸ್ಕಷನ್ ಆಗ್ಬೇಕಂತಂದ್ರ ಕೆಲ್ಸಗಳು ಫಟಾಫಟ್ ಆಗ್ಬೇಕು. ಅಂದ್ರೆ ಏನಿದು ನೌಕರಿ ಕೆಲಸ ಅಂತ ಹೇಳಿ ಹಂಗ್ ವಿಚಾರ ಮಾಡಿ ಕೆಲಸ ಮಾಡ್ಬೇಕು. ಇಡ್ಬಾರ್ದು, ತಡಿಪ ಒಂದ್ ಸೆಕೆಂಡ್. ಅದು ಮಾಡ್ಬೇಕಂತಂದ್ರ ನಾವು ಕೋಆರ್ಡಿನೇಷನ್ ಕರೆಕ್ಟ್ ಆಗಿ ಇರ್ಬೇಕು. ನನಗೆ ಮಾತಾಡೋ ಇದು ಇಲ್ಲ ಇವಾಗ, ಸಾಕು ನನಗೆ. ಬಾಳ ಇದು ಆಕೈತಿ, ಟೆನ್ಷನ್ ಇದು ಆಗ್ಬಿಡ್ತದೆ ಒಂಥರ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತೇನ, ಸಿಂಪಲ್ ಒಂದ್ ಶಾಟ್ ನ ಹಾಕಿ ಮುಗಿಸ್ಬಿಡ್ಬೇಕು, ಚುತ್ತ ಮಾಡ್ಬಿಡ್ಬೇಕು. ಬೆಸ್ಟ್ ಅದು. ಹಂಗ ಮಾಡೋಣ ಅಂತ ಹಂಗಿತ್ತಂದ್ರೆ ಕೇಳಿ ಮಾತಾಡ ಅಂತಂದ್ರ ಹಂಗ ಒಂಥರ ಇದು ಅನ್ಸುತ್ತೆ. ಅದಕ್ಕ ನಾ ಹೇಳ್ತೀನಿ ಕೇಳಿಲಿ, ಸಿಂಪಲ್ ಹೇಳ್ತೀನಿ, ಸುನಿಲ್ ಕೇಳಿಲಿ, ಸುನಿ ಹೇಳ್ತೀನಿ ಕೇಳಿಲಿ. ಈ ಕೇಸ್ನಾಗ ನಾನು ರುದ್ರ ಅವತಾರ ತಗೊಳ್ಬೇಕಾಗ್ತದ. ನಾ ತಗೊಳ್ಳಿ ಅಂದ್ರೆ ಪೊಲೀಸ್ ಅವ್ರು ತಗೋತಾರ, ಇಲ್ಲಪ್ಪ ಅಂದ್ರೆ ಬೇರೆಯವ್ರು ತಗೊಂಡು ಬೇರೆಯವ್ರಿಗೆ ಏನ್ ಜಡಿಬೇಕು ಜಡಿತಾರ. ಇದು ಬರೀ ರೊಕ್ಕ ಅಂತಲ್ಲ, ಗೊತ್ತದಿಲ್ಲ. ನಾ ರೊಕ್ಕ ಯಾವ್ದಂತೂ ರುದ್ರ ಅವತಾರ ಬೇಡ, ಯಾವ್ದು ಬೇಡ. ರೊಕ್ಕಂತೂ ಈಗ ಲಕ್ಷ್ಮಿ ಬರ ಅಂತತಿ, ಹೆಂಗ್ ತಗೋಂತ 3 ತಿಂಗಳದಾಗ ಮುಟ್ಟಿಸ್ಬಿಡುದು, ಮುಗಿದ್ ಹೋಗ್ಬಿಡುದು. ಅದಕ್ಕೆ ಪತ್ರ ಒಂದು ಮಾಡ್ಬೇಕು ಮೊದ್ಲ. ಪತ್ರ 25ನೇ ತಾರೀಕು ಮುಗಿಸ್ಬೇಕು, ಮಾತಾಡಿ ಆಗ್ಲಿ. 25ರಾಗ್ಲಿ ಒಂದು ದಿನ ಹೆಚ್ಚು ಕಮ್ಮಿ ಆಗ್ಲಿ, ಮಾಡ್ತೈತೆ ಅದ್ರ ಪತ್ರನು ಮಾಡ್ತೈತೆ. ನಾ ಬಸವರಾಜ್ ಅವ್ರ ಜೊತೆ ಮಾತಾಡ್ತೇನೆ ಅಂದಿ. ಬಟ್ ಇನ್ನೂ ತನಕ ಈ ಕೆಲ್ಸಗಳು ಯಾವೂ ಆಗಿಲ್ಲ ನನ್ನ ಕೇಸ್ನಾಗ, ಅವ್ರ ಕೇಸ್ನಾಗ ಇನ್ನೂ ತನಕ ಏನೂ ಆಗಿಲ್ಲ. ಈಗ ಆಗಂದತಲ್ಲಿ, ಈಗ ಲಕ್ಷ್ಮಿ ಏನು ಬರಂದತಿ, ಎಲ್ಲ ಆಂದತಲ್ಲಿ ಇವಾಗ ಕರೆಕ್ಟ್ ಆಂದತಲ್ಲಿ, ಇವಾಗ ಎಲ್ಲ ಕರೆಕ್ಟ್ ಆಂದತಿ. ನಾನು ಇದು ಮಾಡ್ತೇನೆ, ಸರಿನಾ? 3 ತಿಂಗಳ ಆಗ್ತಂತಿ, 35 ಲಕ್ಷ ಎಲ್ಲ ಆಗ್ತದ. ನೀ ಕರೆಕ್ಟ್ ಸುಮ್ಮನೆ ಹೇಳ್ಬೇಡ, ಅವ್ರ ಜೋಡಿ ಮಾತಾಡಿ ಕರೆಕ್ಟ್ ಕ್ಲಾರಿಫಿಕೇಶನ್ ತಗೋ. ಅದ ಅವ್ರ ಜೊತೆ ಮಾತಾಡ್ತೇನೆ ನಾನು. ಆಯ್ತು, ಈಗ ಇಡ್ತೇನೆ ನಾನು. ಹಂಗಾರೆ ನಾ ಇಡ್ತೇನಪ್ಪ, ಮಾತಾಡೋದು ಇದು ಆಗ್ಬಿಡ್ತೈತೆ.